ಎಲ್ಲೋ ಎವ್ರಿವನ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಇದು ಗಣೇಶ ಹಬ್ಬದ ದಿನದ ಲಾಗ್ ಆಗಿರುತ್ತೆ ಗೈಸ್. ನಾವು ಮಾರ್ನಿಂಗ್ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ಶೂಟ್ ಮಾಡ್ಕೊಂಡಿಲ್ಲ. ಅದಾದ ನಂತರ ಪೂಜೆಗೆ ನಾನು ಪೂಜೆ ಟೈಮಲ್ಲಿ ಆವಾಗ ನಾನು ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡು ಆದಮೇಲೆ ನಾನು ಇದನ್ನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆಲ್ಲ ಹೇಗೆಲ್ಲ ಆಗುತ್ತೆ, ಎಲ್ಲ ಹೋಗ್ತೀನಿ ಬರ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದರೆ ನೀವೇನು ಪೂಜೆ ಅಂತ ಕೇಳ್ಬೋದು. ನಾವೇನು ಗಣೇಶ ಏನು ಕೂರಿಸಲ್ಲ. ಆದರೆ ನಮ್ಮ ಅತ್ತೆ ಇದಾರಲ್ಲ, ಅವ್ರ ಅತ್ತೆಗೆ ಮುತ್ತೈದೆ ಪೂಜೆ ಮಾಡೋದ್ರಿಂದ ನಾವು ಗಣಪತಿ ಹಬ್ಬದ ದಿನ ಈ ಪೂಜೆ ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ಮುತ್ತೈದೆಯರನ್ನ 5 ಜನ ಮುತ್ತೈದೆಯರನ್ನ ಕರೆಸಿದ್ದು ಅಂದರೆ ಅವಾಗ ಪೂಜೆ ಎಡೆ ಇಟ್ಟದ್ದು ತೆಗ್ದಿರಲ್ಲ, ಅಟ್ಲೀಸ್ಟ್ 5 ಜನಕ್ಕಾದರೂ ಮುತ್ತೈದೆಯರಿಗೆ ಕುಂಕುಮ ಕೊಡಬೇಕು ಅಂತೇಳಿ ಕೊಡ್ತೀವಿ. ಆಮೇಲೆ ಉಳಿದವ್ರಿಗೆ ಎಷ್ಟು ಜನ ಬಂದ್ರೂ ಕೊಡ್ಬೋದು. ಪೂಜೆ ಸ್ಟಾರ್ಟ್ ಆಗಿದೆ, ಬನ್ನಿ ಪೂಜೆ ಮಾಡೋಕ್ಕೆ ಹೋಗೋಣ. ಆದಷ್ಟು ಸ್ಮಾಲಲ್ಲೇ ಶೂಟ್ ಮಾಡ್ಕೊಳ್ತೀನಿ. ಒಂದೈತಲ್ಲ ಅದು ಮುಚ್ಚಿಬಿಡ್ಬೋದು. ಕೊಡು. ಬಸವಣ್ಣ ಟೀಚರ್ ನೋಡ್ಕೊಂಬತ್ತಿ ಹಂಗೆ. ಬಸವಣ್ಣ ಟೀಚರ್ ನೋಡ್ಕೊಂಬತ್ತಿ ಹಂಗೆ. ಪೂಜೆ ಅಂತ ಅದೇ ಇವಾಗ ಪೂಜೆ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದಿದ್ವಲ್ಲ, ಅದೇ ಇವಾಗ ತೆಗಿಬೇಕಾದ್ರೆ ಮುತ್ತೈದೆಯರಿಗೆ ಕೊಡ್ಬೇಕಲ್ಲ. ಆಂಟಿ, ನಮ್ಮ ಅಕ್ಕ ಬಂದಿದ್ದಾರೆ. ನಿಮ್ಮ ಮನೆ ಕಡೆ ಆಗಿದೆ ಅದು. ಆಂಟಿ ತರಂಗೂ ಇಲ್ಲ, ಯಾವಾಗಲೂ ಇಲ್ಲೇ ಇರೋದು ಬಿಟ್ರೆ ಬೇಜಾರಾಗುತ್ತೆ. ಅಯ್ಯೋ, ಹಂಗಿಕ್ಕಾದ್ರೆ ಜಾಸ್ತಿ ಇದು ಮಾಡಬೇಕು ರಕ್ಷಿತಾ. ಸಾಕೆ, ಸಿಂಪಲ್ ಮಾಡಬೇಕು ಆಗ್ಬೇಕು. ಹಾಗೆ ಪೂಜೆ ಎಲ್ಲ ಮಾಡಿ ಎಡೆ ಎಲ್ಲ ಇಟ್ಟು ಈಚೆಗೆ ಹೊರಗಡೆ ಕುಳಿತಿದ್ವಿ. ಇದೇ ಹೊರಗಡೆ ಕುಳಿತಿದ್ದಾಗ ಅದೇ ಮತ್ತೆ ಕರೆದ್ಬಿಟ್ಟು ಬಾ ಅಂತ ಹೇಳಿದ್ರು ನಮ್ಮತ್ತೆ. ಅದರಿಂದ 5 ಜನಕ್ಕೆ ಇವಾಗ ಕೊಡಬೇಕಲ್ವಾ, ಅದು ಇಲ್ಲಾಂದರೆ ಎಡೆ ಎತ್ತೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು 5 ಜನ ಕರೆಯೋಣ ಅಂತ ಬಂದು. ಹಾಗೇನೇ ಇವ್ರು ನಮ್ಮ ನೈಬರು ಅನುಪಮ ಆಂಟಿ ಅಂತೇಳಿ ಇವ್ರಿಗೂ ಕುಂಕುಮ ಕರಿಯೋಣ ಅಂತ ಬಂದೆ. ಆಂಟಿಯರ ಮೇಲೂ ಗಣೇಶ ಕೂರಿಸಿದ್ರು. ಅದು ಅಂದರೆ ಅದು ಬಿಡೋ ಗಣೇಶ ಅಲ್ಲ, ಮನೇಲೇ ಇಟ್ಕೊಳ್ತಾರಲ್ಲ ಅದು ಒಂಥರ ಬುಕ್ ಇಟ್ಕೊಂಡು ಓದ್ತಿರುತ್ತಲ್ಲ ಆ ಥರ ಗಣೇಶ. ಚೆನ್ನಾಗಿದೆ ಅವ್ರ ಮನೆ, ಅದರಿಂದ ಅದನ್ನು ಹೇಳ್ತಾಯಿದ್ದೆ. ಹಾಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅಂತಲೂ ಸಹ ಹೇಳ್ತಾಯಿದ್ದೆ, ಅದನ್ನು ಮಾತಾಡ್ತಾ ಇದ್ವಿ. ಹಾಗೆ ಪ್ರಭಾಂಟಿಯರ ಮನೆಗೆ ಬಂದೆ ಹೇಳೋಕ್ಕೆ. ಮಾಡಿ ಬನ್ನಿ ಊಟ ಮಾಡ್ಕೊಂಡು ಬರೀರಂತೆ. ಕುಂಕುಮ ಕಡಿಂಟಿ. ಓ ನೀವಂಟಿ ಈ ಥರ ಮರದಲ್ಲಿ ಇಟ್ಕೊಡ್ತೀರಾ ಬಾಗಿನ? ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೋಡಿದ್ದೀರಾ? ಇದು ಫೇಸ್ಬುಕ್ಕಲ್ಲಿ ಒಂದೊಂದ್ಸಲಿ. ಫೇಸ್ಬುಕ್ಕಲ್ಲಿ ನೋಡಿದ್ರಾ? ಯೂಟ್ಯೂಬಲ್ಲಿ ಮಾಡ್ಕೊಂಡಿಲ್ಲ ನಾನು. ಸರಿ ಆಂಟಿ, ಇಲ್ಲಿ ಮಂಗಳಾಂಟಿ ಅವ್ರ ಮನೆಗೆ ಹೇಳೋಣ ಅಂತ ಬಂದೆ. ಆಂಟಿ ಇರಲಿಲ್ಲ, ಅಜ್ಜಿ ಊಟಕ್ಕೆ ಕರೆದ್ಬಿಟ್ಟು ಇಲ್ಲಿ ಬಂದು ಇನ್ನೊಬ್ಬರು ಸುಮ್ಮನೆ ಅಂತ ಅವ್ರ ಮನೆಗೆ ಹೇಳೋಣ ಅಂತೇಳಿ
ಅಲ್ಲೂ ಆಂಟಿನೂ ಸಹ ಇರಲಿಲ್ಲ. ಅಲ್ಲಿ ಗಣಪತಿ ರೋಡಲ್ಲೇ ಕೂರಿಸಿದ್ರು. ಅದನ್ನು ನೋಡ್ಕೊಂಡು ಹಾಗೆ ಬಂದು ಇಲ್ಲಿ ಹಾಗೆ ನಮ್ಮ ಮತ್ತಿನೂ ಸ್ವಲ್ಪ ಜನ ಕರೆದಿದ್ರು ಈ ಕಡೆ ಸೈಡೆಲ್ಲ. ಅವ್ರು ಬಂದು ಒಂದು 5 ಜನಕ್ಕೆ ಆಗಿಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು ಬಂದವ್ರಿಗೆ ಫಸ್ಟ್ ಬಂದವ್ರಿಗೆ 5 ಜನ ಕೊಟ್ಬಿಟ್ಟು ಅದೆಡೆ ಪೂಜೆದು ಎಡೆ ಎಲ್ಲ ತೆಗಿಯೋಣ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ವಿ. ಅವ್ರು ಹೆಚ್ಚು ಕೇಳ್ರ ಹೋಗ್ತಾನೆ. ಹಾಗೆಯೇ ಬಂದವ್ರಿಗೆಲ್ಲ ನಾವು ಕೊಡ್ತಾಯಿದ್ವಿ. ನಮ್ಮ ಟೆನೆಂಟ್ ಇದ್ದಾರೆ, ಅವರು ಎಲ್ಲ ಬರ್ತಾಯಿದ್ರು. ಅವ್ರಿಗೂ ಕೊಟ್ಬಿಡೋಣ. ಫಸ್ಟು 5 ಮೆಂಬರ್ಸ್ ಕೊಡೋಣ, ಆಮೇಲೆ ಬೇಕಾದ್ರೆ ಬಂದವ್ರಿಗೆ ಅಂದರೆ ಏನು ಕೂರಿಸಿ ಕೊಡ್ತಾಯಿದ್ವಿ ಅಲ್ಲೇ. 5 ಜನ ಕೊಟ್ಟಾದಮೇಲೆ ಎಡೆ ಎಲ್ಲ ತೆಗೆದ್ಬಿಟ್ವಿ. ಹಬ್ಬಕ್ಕೆ ಸಹ ಹಾಗೆ ಪೂಜೆಗೆ ಏನೇನೆಲ್ಲ ಅಡುಗೆ ಮಾಡಿದ್ವಿ ಅನ್ನೋದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ಹಾಗೆ ನೀವೆಲ್ಲ ಹೇಗೆ ಆಚರಿಸಿದ್ರಿ ಹಬ್ಬನ ಅಂತ ನೀವು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನನಗೂ ಕೂಡ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೂ ಸಹ ಇರಲಿ ಅಂತ ಕೇಳ್ಕೊಳ್ತೀನಿ. ಬಟ್ ಮುತ್ತೈದೆ ಪೂಜೆ ಅನ್ನೋದು ಗೌರಿ ಹಬ್ಬದ ದಿನ ಮಾಡ್ತಾರೆ ಸ್ವಲ್ಪ ಜನ. ಬಟ್ ನಮ್ಮ ಮನೇಲಿ ಏನೋ ಗೊತ್ತಿಲ್ಲ, ಮತ್ತು ಅವಾಗಿಂದ ನಡೆಸ್ಕೊಂಡು ಬಂದಿದ್ದಾರೆ ಗಣಪತಿ ಹಬ್ಬದ ದಿನ ಮಾಡೋದು. ಆದ್ದರಿಂದ ಅವರು ಗಣಪತಿ ಹಬ್ಬದ ದಿನ ಮಾಡ್ತಾರೆ, ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಹಾಗೆಯೇ ನಾನು ವೀಡಿಯೋನು ಕೂಡ ರೆಗ್ಯುಲರಾಗಿ ಮಾಡ್ತಾ ಇಲ್ಲ, ಏಕೆಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಡೈಲಿ ವೀಡಿಯೋ ಶೂಟ್ ಮಾಡ್ಕೊಡೋದಕ್ಕೆ. ಆದ್ದರಿಂದ ಇದೊಂದು ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋದ ಹಾಗೆ ನಾನು ಡೈಲಿ ರೆಗ್ಯುಲರಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದ್ದರಿಂದ ನಾನು ಈಗಿನಿಂದಲೇ ಒಂದು ಸ್ವಲ್ಪ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಬ್ಬಗಳಲ್ಲಿ ಏನಾದರೂ ನಮ್ಗೆ ರಜೆ ಇದ್ದಾಗ ಎಲ್ಲ ಹೊರಗಡೆ ಇವು ಟೆಂಪಲ್ಗೆಲ್ಲ ಹೋದಾಗ ಈ ಥರ ನನಗೆ ಟೈಮ್ ಸಿಕ್ಕಿದಾಗ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾರೂ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ. ನಾನು ಮುಂದೆ ಖಂಡಿತ ಇದೊಂದನ್ನು ನಾನು ಒಂದು ವರ್ಕಾಗಿ ತೊಗೊಂಡು ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದಷ್ಟು ನಾನು ಇದನ್ನು ಮುಂದೆ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ ಖಂಡಿತ ಕೂಡ ಇದಾಗೋದಿಲ್ಲ. ಆದ್ದರಿಂದ ನೋಡೋಣ ಮುಂದೆ ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ. ನಾನು ಯೂಟ್ಯೂಬ್ ಚಾನಲ್ನ ಬಿಡಬಾರ್ದು, ಇದು ಮಾಡ್ಕೊಂಡು ಹೋಗಬೇಕು. ಮುಂದೆ ಒಂದು ಹೆಜ್ಜೆ ಕಾಲು ಇಟ್ಬಿಟ್ಟಿದ್ದೀನಿ, ಹಿಂದೆ ಸರಿಬಾರ್ದು ಅಂತ ಹೇಳ್ಬಿಟ್ಟು ನಾನು ಇದನ್ನು ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ನಿಮ್ಮೆಲ್ಲ ಸಪೋರ್ಟ್ ಹೇಗಿರುತ್ತೆ ಅಂದಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ, ಸದ್ಯಕ್ಕೆ ಈಗ ರೆಗ್ಯುಲರ್ಗೆ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಮುಂದೆ ಖಂಡಿತ ಅಂಥ ಟೈಮ್ ಬಂದರೆ ನಾನು ಮಾಡ್ಕೊಂಡು ಹೋಗ್ತೀನಿ. ಇದನ್ನೇ ಒಂದು ವರ್ಕ್ ಅಂತ ಅಂದ್ಕೊಂಡು ಸಿನ್ಸಿಯರಾಗಿ ಮಾಡ್ಕೊಂಡು ಹೋಗ್ತೀನಿ. ಮೇಲೆ ಕೊಟ್ಟಮೇಲೆ ನಾವು ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಪುಳಿಯೋಗರೆ, ಅನ್ನ ಸಾಂಬಾರು ಮತ್ತು ಒಬ್ಬಟ್ಟು, ಪಾಯಸ, ಬಜ್ಜಿ ಇದೆಲ್ಲ ಮಾಡಿದ್ವಿ. ಊಟಕ್ಕೆಲ್ಲ ಊಟ ಎಲ್ಲ ಆದಮೇಲೆ ನಾವೊಂದು ಸ್ವಲ್ಪ ಹೊತ್ತು ಅಡುಗೆ ಮನೆಯೆಲ್ಲ ಕ್ಲೀನಿಂಗ್, ಪಾತ್ರೆ ಎಲ್ಲ ತೊಳೆದಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಕ್ಕನ ಮಗಳು ಮೊಮ್ಮಗಳೆಲ್ಲ ಬಂದಿದ್ದರು. ಅವರು ಏನು ಊಟ ತಿನ್ನಲಿಲ್ಲ ಸರ್. ಹಾಗೆ ಅವರು ಕುಂಕುಮ ತೊಗೊಂಡು ಅವರು ಹೊರಟ್ರು. ಅದಾದಮೇಲೆ ನಾವು ರೆಸ್ಟ್ ಮಾಡಾದಮೇಲೆ ನಾನು ಸ್ವಲ್ಪ ಸಂಜೆ ಟೆಂಪಲ್ಗೆ ಹೋಗಬೇಕಾಗಿತ್ತು. ಅಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಅಲ್ಲಿ 101 ಗಣಪತಿ ಕೂರಿಸಿದ್ರು, ಸೊಲ್ಲಪದಮ್ಮ ಟೆಂಪಲ್ ಅಂತೇಳಿ. ಹಾಗೆ ಗಣೇಶ ಟೆಂಪಲ್ ಎಲ್ಲ ನಮ್ಮ ಮನೆ ಹತ್ರನೇ ಇರೋದು. ಆದ್ದರಿಂದ ಅಲ್ಲೂ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ನೈಬರ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ನೋಡಿ ಲಾಸ್ಟ್ ವಿಡಿಯೋ ಹಾಕಿದ್ದೀನಿ ನಾನು ನೋಡಿಲ್ಲ. ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಶಾರ್ಟ್ಸಲ್ಲ, ಯೂಟ್ಯೂಬಲ್ಲಿ ವಿಡಿಯೋದ ನೀವು ಫುಲ್ ವಿಡಿಯೋ ನೋಡ್ಬೇಕಪ್ಪ. ಅರ್ಧ ನೋಡ್ಬಿಟ್ರೆ ನೋಡಿ ಇದೆಲ್ಲ ಸೇಲ್ಗಿಟ್ಟಿರೋ ಗಣೇಶ ಎಲ್ಲ ರ್ಯಾಪ್ ಮಾಡಿಬಿಟ್ಟಿದ್ರು ಮೇಲ್ಗಡೆ ಕವರ್ ಹಾಕಿ. ಮಳೆ ಬರ್ತಿತ್ತಲ್ವ, ಅದರಿಂದ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದು ಈ ಗಣೇಶ ಟೆಂಪಲ್ಲು. ಇಲ್ಲಿ ಬಂದ್ವಿ ಫಸ್ಟು. ಇಲ್ಲಿ ಬಂದು ಇಲ್ಲೂ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ಒಳಗಡೆ ಹೊರಗಡೆ ಎಲ್ಲ. ಹಾಗೆ ಇಲ್ಲಿ ಗಣೇಶನ ಸಹ ಕೂರಿಸಿದ್ರು, ಅಲ್ಲೂ ತುಂಬ ಚೆನ್ನಾಗಿತ್ತು. ಇಲ್ಲೂ ಗಣೇಶ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತಿಗೆ ಅಲ್ಲೇ ಇದ್ದು ಇಲ್ಲಿ ಇದಾದ ನಂತರ ನಾವು ಸೋಲಾಪುರದಮ್ಮ ಟೆಂಪಲ್ಗೆ ಹೊರಟಿದ್ದು. ಬಟ್ ಇಲ್ಲಿ ನೋಡಿ, ಇಲ್ಲೂ ಸಹ ಗಣೇಶ ಕೂರಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಒಳಗಡೆ ಇರೋ ಗಣಪತಿಗೆ ಡೆಕೋರೇಟ್ ಮಾಡಿರೋದು, ಅದು ಸಹ ತುಂಬ ಚೆನ್ನಾಗಿತ್ತು.
ನಿಮ್ಮ ಕಡೆ ಎಲ್ಲ ಹೇಗೆಲ್ಲ ಆಚರಿಸ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಆದರೆ ಕೆಲವೊಂದು ಕಡೆ ಒಂದೊಂದು ಥರ ಹಬ್ಬಗಳನ್ನ ಆಚರಿಸ್ತಾರೆ. ಆದ್ದರಿಂದ ಎಲ್ಲರೂ ಒಂದೇ ಥರ ಆಚರಿಸಲ್ಲ. ಅದರಿಂದ ನಾನು ನಿಮ್ಮ ಕಡೆ ಹೇಗೆಲ್ಲ ಆಚರಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಕಮೆಂಟ್ಗೂ ಕೂಡ ಕಾಯ್ತಾ ಇರ್ತೀನಿ ಅಂತಲೇ ಹೇಳ್ಬೋದು. ನೋಡಿ, ನಾವು ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ಅದು ಕೈಯೆಲ್ಲ ಮುಗಿದು ಇಲ್ಲೂ ಚೆನ್ನಾಗಿತ್ತು. ಇಲ್ಲಿದ್ರೆ ಸೊಲ್ಲಾಪುರದಮ್ಮ ಟೆಂಪಲ್ಗೆ ಇದಾದಮೇಲೆ ಹೊರಟಿದ್ದು. ಅಲ್ಲೂ ಕೂಡ 101 ಗಣಪತಿಯನ್ನು ಕೂರಿಸಿದ್ರು. ಅಲ್ಲಿ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಎಷ್ಟೋ ಕರ್ಪೂರಗಳೆಲ್ಲ ಹಚ್ಚಿ ಮುಂದೆ ನೋಡಿ ನಿಮಗೂ ಸಹ ಗೊತ್ತಾಗುತ್ತೆ. ಹಳ್ಳಿ ಕಡೆ ಇನ್ನೂ ಚೆಂದ ಅಲ್ವಾ. ಅಂದರೆ ಹಳ್ಳಿಲಿ ಏನು ಅಂದರೆ ಹಬ್ಬದ ವಾತಾವರಣನೇ ಸೃಷ್ಟಿ ಮಾಡುತ್ತೆ ಹಳ್ಳೀಲಿ. ಬಟ್ ಬ್ಯಾಂಗ್ಳೂರಲ್ಲಿ ಎಷ್ಟೇ ದೊಡ್ಡ ಹಬ್ಬಗಳು ಮಾಡಿದ್ರು ಒಂದೊಂದ್ಸಲ ಗೊತ್ತಲ್ಲ. ಹಿಂಗೆ ಹೊರಗಡೆ ಬಂದು ಟೆಂಪಲ್ಗೆ ಹೋದಾಗ ಒಂದು ಸ್ವಲ್ಪ ಅನುಭವ ಆಗುತ್ತೆ. ಬಟ್ ಮನೇಲೇ ಇದ್ದಾಗ ಫೀಲ್ ಆಗೋದಿಲ್ಲ ಇದು ಎಷ್ಟೇ ದೊಡ್ಡ ಹಬ್ಬಗಳು ಮಾಡಿದ್ರೆ. ಬಟ್ ಹಳ್ಳಿ ಕಡೆ ಆದರೆ ಅದೇ ಒಂಥರ ಮೆರುಗು ಇರುತ್ತೆ. ಹಳ್ಳೀಲಿ ಅವತ್ತಿನ ದಿನ ಕೆಲಸ ಎಲ್ಲ ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಹಬ್ಬದ ಅಡುಗೆ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿರುತ್ತಲ್ಲ. ಅದು ಹಬ್ಬದ ಕಳೆನೇ ಬೇರೆ ಅಲ್ಲಿ ಅಲ್ವಾ. ಈಗ ಸೊಲ್ಲಾಪುರದಮ್ಮ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ 101 ಗಣಪತಿ ಕೂರಿಸಿದ್ದಾರೆ. ಅದಕ್ಕೆ ಬನ್ನಿ ಸಂಗೀತ. ಅವತ್ತು ಬಂದಿದ್ದ ಹೋಗೋಣ ಹೆಂಗೆ ಮಾಡ್ತಾ ಇದೆ.
ಹಾಗೆ ಇಲ್ಲಿ ನೋಡಿ 101 ಗಣೇಶಗೆ ಒಬ್ಬಳೇ ಗೌರಮ್ಮ ಇದ್ದಿದ್ದು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಪೂಜೆ ಎಲ್ಲ ಕೈ ಮುಗ್ದೆಲ್ಲ ಒಳಗಡೆ ಹೋದ್ವಿ ಟೆಂಪಲ್ ಒಳಗಡೆ. ಅಲ್ಲಿ ಸೊಲ್ಲಾಪುರದಮ್ಮ ದೇವರಿಗೆಲ್ಲ ಅಲ್ಲೆಲ್ಲ ಕೈ ಮುಕ್ಕೊಂಡು ಅಲ್ಲೂ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಹೆಣ್ದೇವ್ರು 3 ಹೆಣ್ದೇವ್ರು ಇದೆಯಲ್ಲ ಅಲ್ಲೂ ಕೂಡ ಎಲ್ಲ ನೋಡಿಕೊಂಡು ಅದಾದ ನಂತರ ಇಲ್ಲೆಲ್ಲ ನೋಡ್ಕೊಂಡು ಪ್ರಸಾದಕ್ಕೆ ಕಡಲೆಕಾಳು ಉಸ್ಲಿ ಕೊಟ್ಟಿದ್ರು. ಗಣೇಶ ಟೆಂಪಲಲ್ಲಿ ಲಡ್ಡು ಕೊಟ್ಟಿದ್ರು. ಇದೆಲ್ಲ ಪ್ರಸಾದ ಎಲ್ಲ ತೊಗೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಇಷ್ಟೇ ಶೂಟ್ ಮಾಡೋಕ್ಕಾಗಿದ್ದು. ಇದಾದಮೇಲೆ ನಾನು ಶೂಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇನ್ನು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದೆ. ಗಣೇಶ ಹಬ್ಬದ ದಿನದ ಲಾಗ್ ಇಷ್ಟ ಆಗಿತ್ತು ಗೈಸ್. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್. ಇಲ್ಲಿ ಗಣೇಶ ಕೊಡಿಸಿದ್ರಲ್ಲ ಅವರು ಪ್ರಸಾದ ಕೊಟ್ಟರು. ಒಂದು ಸೊಲ್ಲಾಪುರದಮ್ಮ ಟೆಂಪಲ್, ಒಂದು ಈ ಗಣಪತಿದು.